ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಮಾಸ್ಟರ್ಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋವಂಥ ಎಲ್ಲ ಹುಡುಗರು ಇಂಜಿನಿಯರ್ಸ್, ಬರೀ ಇಂಜಿನಿಯರ್ಸ್ ಸೈಡಲ್ಲಿ ಮಾತಾಡ್ತೀನಿ ಇವತ್ತು. ಇಂಜಿನಿಯರ್ಸ್ ಯಾರ್ಯಾರು ಇಂಡಿಯಾದಿಂದ ಓಕೆ ಆಚೆ ಹೋಗೋಣ, ಮಾಸ್ಟರ್ಸ್ ಮಾಡೋಕ್ಕೆ ಹೋಗೋಣ ಅಂತ ಇದ್ದೀರಾ, ಅವರೆಲ್ಲರಿಗೂ ಒಂದಷ್ಟು ಇನ್ಫಾರ್ಮೇಷನ್ಸ್ ತಿಳ್ಕೊಳ್ಳಿ ಅಹೆಡ್. ಏನೇನು ಪ್ರಾಬ್ಲಮ್ಸ್ ಇದೆ, ಹೇಗೆ ಕೆಲಸದ್ದು ಇಂಪಾರ್ಟೆನ್ಸ್ ಕೊಡಬೇಕು, ಜಸ್ಟ್ ಮಾಸ್ಟರ್ಸ್ ಮಾಡೋಕ್ಕೆ ಹೋಗೋದಲ್ಲ, ಅದಾದಮೇಲೆ ಕೆಲಸ ತೊಗೊಳಕ್ಕೆ ಏನು ಮಾಡಬೇಕು. ಯೂಶ್ವಲಿ 90% ಆಫ್ ದಿ ಹುಡುಗರು ಬಂದು ಓಕೆ ನಾನು ಹೋಗಿ ಮಾಸ್ಟರ್ಸ್ ಮಾಡಿ ಕೆಲಸ ತೊಗೋಬೇಕು ಅಂತಲೇ ಬರೋದು. ಏನೋ 10% ಮೇ ಬಿ PhD ಮಾಡೋಕ್ಕೆ, ಡಾಕ್ಟ್ರೇಟು ಆ ಥರ ಮಾಡೋದಕ್ಕೆ ಐಡಿಯಾಸ್ ಇರುತ್ತೆ ಬಿಟ್ಟರೆ, ಯೂಶ್ವಲಿ ಮೋಸ್ಟ್ ಆಫ್ ದೆಮ್ ಎಲ್ಲ ಬರೋದು ಮಾಸ್ಟರ್ಸ್ ಮಾಡಿ ಕೆಲಸ ತೊಗೊಳ್ಳೋಣ, ಲೈಫ್ ಚೆನ್ನಾಗಿದೆ, ಒಳ್ಳೆ ಪೇ ಇದೆ ಅಂತ ಎಲ್ಲ ಬರ್ತೀರಾ. ಮೇಯ್ನಾಗಿ ಫಸ್ಟ್ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಓಕೆ ಡೈರೆಕ್ಟಾಗಿ ಮಾಸ್ಟರ್ಸ್ ಹೋಗಬೇಕು ಅಂತ ಇರೋರಿಗೆ ಒಂದು ವಿಚಾರ ಹೇಳ್ತೀನಿ. ಇಲ್ಲಿ ಯೂಶ್ವಲಿ ಕಂಪ್ನಿಗಳು ಒಳ್ಳೆ R&D ಆ ಥರ ಒಳ್ಳೊಳ್ಳೆ ಸೆಕ್ಟರ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆ ಬೇಕಾಗಿರೋದು ಒಳ್ಳೊಳ್ಳೆ ಇಂಜಿನಿಯರ್ಸು. ಸೊ ಯೂಶ್ವಲಿ ಲಾಸ್ಟು ಒಂದು 4 ವರ್ಷದಿಂದ 5 ವರ್ಷದಿಂದ ಏನಿತ್ತು ಅಂದರೆ, ಇಲ್ಲಿ ಓಕೆ ಮಾಸ್ಟರ್ಸ್ ಮಾಡಿರ್ತಾರೆ ಹುಡುಗರು, ದೇ ವಿಲ್ ಬಿ ಹ್ಯಾವಿಂಗ್ ಗುಡ್ ನಾಲೆಡ್ಜ್, ಓಕೆ ತಗೊಳ್ಳೋಣ ಅಂತ ಇತ್ತು. ಬಟ್ ಇವಾಗ ಏನಾಗಿದೆ, ಬರ್ತಾ ಇಂಟೇಕ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಇರೋವಂಥ ಇಂಜಿನಿಯರ್ಸ್ನ ಇಂಟೇಕ್ ಆಗ್ತಾಯಿದೆ. ಎಲ್ಲಿಂದ? ಇಂಡಿಯಾ ಒಂದೇ ಅಂತಲ್ಲ, ಇಂಡಿಯಾ, ಮೊರಾಕೋ, ಇನ್ನೂ ಸುಮಾರು ದೇಶಗಳು ಎಲ್ಲ ಕಡೆಯಿಂದನೂ, ಆ ಕಡೆ ಈವನ್ ಈಸ್ಟ್ ಸೈಡ್ ಆಫ್ ಏಷ್ಯಾ, ಈಸ್ಟರ್ನ್ ಏಷ್ಯಾ ಎಲ್ಲದ್ರಿಂದನೂ ಜನ ಜಾಸ್ತಿ ಇದ್ದಾರೆ ಬರ್ತಾ ಇರೋರು. ಸೊ ಎಕ್ಸ್ಪೀರಿಯನ್ಸ್ಡ್ ಇರೋರೇ ಬರ್ತಾ ಇರುವಾಗ ನಾವು ಮಾಸ್ಟರ್ಸ್ನ ಯಾಕೆ ತೊಗೊಂಡು ಟ್ರೈನಿಂಗ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಆವಾಗಲೇ. ಸೊ ಅದಕ್ಕೇ ನಾನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಹುಡುಗರಿಗೆ ನೀವು ಮಾಸ್ಟರ್ಸ್ ಮಾಡಲೇಬೇಕಾ? ಓಕೆ, ಒಂದು 2-3 ವರ್ಷ ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ನೀವು ಯಾವ ಫೀಲ್ಡಲ್ಲಿ ಮಾಡಬೇಕು ಅಂತ ಇದ್ದೀರಾ ಅಂಥ ಫೀಲ್ಡಲ್ಲಿ ಕೆಲಸ ಸಿಕ್ಕಿದ್ರೆ ಕೆಲಸ ಮಾಡಿ ಒಂದು 3 ವರ್ಷ, ಆಮೇಲೆ ಮಾಸ್ಟರ್ಸ್ ಮಾಡೋಕ್ಕೆ ಬನ್ನಿ. ಆವಾಗ ನಿಮಗೆ ಇನ್ನೂ ಒಳ್ಳೆ ಗ್ರಿಪ್ ಇರುತ್ತೆ, ಟೆಕ್ನಿಕಾಲಿಟೀಸ್ ಮೇಲೆ ಆಗಲಿ ಅಥವಾ ನೀವು ಮಾಡ್ತಿರೋ ಕೆಲಸ ಮೇಲೆ. ಮಾಸ್ಟರ್ಸ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು ಅಂತ ಅಂದಾಗ್ಲೂ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಒಂದು ಆ್ಯಡ್ ಆನ್ ಇದ್ದಂಗೆ. ನೀವು ವಿತೌಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದರೆ ಯೂಶ್ವಲಿ ಕೆಲಸಕ್ಕೆ ಯಾರು ಮಾಸ್ಟರ್ಸ್ ಮಾಡಿದ್ದೀರಾ ಅಂದ ತಕ್ಷಣ ಕೆಲಸ ಕೊಡ್ತಾ ಇಲ್ಲ. ಇವಾಗ ಮಾಸ್ಟರ್ಸ್ಗಿಂತ ಹೆಚ್ಚಾಗಿ ಅವ್ರಿಗೆ ಬೇಕಾಗಿರೋದು ಓಕೆ ನಾವು ಕೆಲಸ ಮಾಡ್ತಿರೋಂತಹ ಫೀಲ್ಡ್ ಮೇಲೇ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ, ಇಲ್ಲ ಓಕೆ ಮಾಸ್ಟರ್ಸ್ ಮಾಡಿದರೆ ಅದ್ರ ಮೇಲೆ ಥೀಸಿಸ್ ಆಗಲಿ ಏನಾದ್ರು ಮಾಡಿದ್ದೀರಾ, ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ, ಇದನ್ನೇ ಮೇನಾಗಿ ನೋಡ್ತಾ ಇದ್ದಾರೆ. ಸೊ ಇವಾಗ ಲಾಸ್ಟ್ ಒಂದು ಸ್ವಲ್ಪ ಇಯರ್ಸಿಂದ ಏನಾಯಿತು, ಈ ಕನ್ಸಲ್ಟೆನ್ಸೀಸ್ ಅಂತ ಏನಿದೆ ಇಂಡಿಯಾದಲ್ಲಿ, ಅದೊಂದು ಸ್ಕ್ಯಾಮ್. ಕನ್ಸಲ್ಟೆನ್ಸ್ ಬಂದು ಏನು ಮಾಡ್ತಾರೆ, ಈ ಆಚೆ ಇರುವಂಥ ಯೂನಿವರ್ಸಿಟೀಸ್ ಜೊತೆ ಟೈಅಪ್ ಇರುತ್ತೆ ಯೂಶ್ವಲಿ. ಸೊ ಟೈಅಪ್ ಏನಂದರೆ, ಅವರು ಎಷ್ಟು ಜನ ಸ್ಟೂಡೆಂಟ್ಸ್ನ ಕಳಿಸ್ತಾರೆ ಯೂಶ್ವಲಿ ಅದ್ರ ಮೇಲೆ ಅವ್ರಿಗೆ ಇನ್ಸೆಂಟಿವ್ ಸಿಗ್ತಾ ಇರುತ್ತೆ. ಸೊ ಅದರಿಂದನೇ ಅವ್ರ ಬಿಸ್ನೆಸ್ ರನ್ ಆಗ್ತಿರುತ್ತೆ. ನೀವು ಹೋದ ತಕ್ಷಣ ನಿಮ್ಮ ಹತ್ರ ಜಾಸ್ತಿ ದುಡ್ಡೇನು ಇಸ್ಕೊಳ್ಳಲ್ಲ, ಬರೀ ಅಪ್ಲಿಕೇಶನ್ ಫೀಸ್ ಇಸ್ಕೊತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ಫ್ಯಾಕ್ಟ್ ಏನು ಅಂತ ಅಂದರೆ, ಇಲ್ಲಿ ಈ ಥರ ಕಾಲೇಜ್ಗಳಿಂದ ಹೋಗುವಂಥ ಇನ್ಸೆಂಟಿವ್ಸೇ ಅವ್ರಿಗೆ ಬಿಸ್ನೆಸ್. ನೀವು ಡೈರೆಕ್ಟಾಗಿ ಅವ್ರು ಹೋದ ತಕ್ಷಣ ಅವ್ರು ಹೇಳೋವಂಥ ಯೂನಿವರ್ಸಿಟೀಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿ ಓಕೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ಹೋದರೆ ಅವಾಗ ಸಫರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ, ನೀವು ರಿಸರ್ಚ್ ಮಾಡಬೇಕು. ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಆಗಲಿ, ನಿಮ್ಗೆ ಬೇಕಾಗಿರೋ ಫೀಲ್ಡು ಯಾವ ಫೀಲ್ಡ್ ಮೇಲೆ ಮಾಡಬೇಕು, ಅದ್ರ ಜೊತೆಗೆ ಆ ಫೀಲ್ಡ್ ಮೇಲೆ ಅಲ್ಲಿ ಹೆಂಗಿದೆ ಕೆಲಸದ ಆಪರ್ಚುನಿಟೀಸು, ನೀವು ಹೋಗ್ತಾ ಇರೋ ಯೂನಿವರ್ಸಿಟೀಸ್ ಅಕ್ಕಪಕ್ಕ ಒಳ್ಳೊಳ್ಳೆ ಕಂಪನೀಸ್ ಇದೆಯಾ ಹೈಯರ್ ಮಾಡೋಕ್ಕೆ. ನೀವು ಯೂಶ್ವಲಿ ಅಪ್ಲೈ ಮಾಡಬೇಕಾದ್ರೆ ನೀವು ಓಕೆ ಬರೀ ಯೂನಿವರ್ಸಿಟಿ ರ್ಯಾಂಕಿಂಗ್ ನೋಡೋದಲ್ಲ. ಯೂನಿವರ್ಸಿಟಿ ರ್ಯಾಂಕಿಂಗಲ್ಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಇದೆ. ಅವರು ಯೂನಿವರ್ಸಿಟಿ ರ್ಯಾಂಕಿಂಗ್ನ ಕೊಡೋದು, ಎಷ್ಟು ರಿಸರ್ಚ್ ಪೇಪರ್ ಬಂದಿದೆ, ಎಷ್ಟು ರಿಸರ್ಚ್ ಪೇಪರ್ಸಿಂದನೇ ಜಾಸ್ತಿ ರ್ಯಾಂಕಿಂಗ್ ಬರೋದು. ಎಂಪ್ಲಾಯ್ಮೆಂಟ್ ರೇಟಿಂಗು ಕೊಡ್ತಾರೆ ಹೌದು, ಬಟ್ ಎಂಪ್ಲಾಯ್ಮೆಂಟ್ ರೇಟಿಂಗೆಲ್ಲ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ಸೊ ನೀವು ನೋಡಬೇಕಾಗಿರೋದು ಮೇಯ್ನಾಗಿ ಯಾವ ಕಂಪ್ನಿಗಳಿದೆ ಎಲ್ಲ ನೋಡ್ಕೊಂಡು ಆದಮೇಲೆ ನೆಕ್ಸ್ಟು ಈ ಕನ್ಸಲ್ಟೆನ್ಸೀಸ್ ಏನಿದೆ. ಲಾಸ್ಟ್ ಟೈಮು ಈ UK ಅಲ್ಲಿಗೆಲ್ಲ ಜಾಸ್ತಿ ನನ್ನ ಫ್ರೆಂಡ್ ಸರ್ಕಲೇ ಇದ್ದಾರಪ್ಪ ಜಾಸ್ತಿ ಹೋಗಿರೋದು UKಗೆಲ್ಲ. ಅವ್ರು UKಗೆ ಹೋದವ್ರಿಗೆ ಅಲ್ಲಿ ಎಂಪ್ಲಾಯ್ಮೆಂಟೇ ಸಿಗ್ತಾಯಿಲ್ಲ. ಫಸ್ಟ್ ಆಫ್ ಆಲು ಏನಕ್ಕೆ ಸಿಗ್ತಾಯಿಲ್ಲ ಅಂದರೆ, ಅಲ್ಲಿ ಫಸ್ಟು ಬ್ರೆಕ್ಸಿಟ್ ಆಯಿತು. ಮೇಯ್ನಾಗಿ ಬ್ರೆಕ್ಸಿಟ್ ಆದಾಗ ಜಾಸ್ತಿ ಎಂಪ್ಲಾಯ್ಮೆಂಟ್ ಅನ್ನೋದು ಎಕಾನಮಿ ಫಾಲ್ ಆಗುವಾಗ ಬೆಳೆಯಲ್ಲ ಎಂಪ್ಲಾಯ್ಮೆಂಟ್. ಸೊ ಅವ್ರ ಎಕಾನಮಿ ಇವಾಗಲೂ ಡ್ರಾಪಿಂಗ್ ಫೇಸಲ್ಲೇ ಇದೆ. ಹಿಂಗಿರುವಾಗ ಡ್ರಾಪಿಂಗ್ ಫೇಸು ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ಕಂಪ್ನಿಗಳು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಇನ್ವೆಸ್ಟ್ಮೆಂಟ್ಗೆ ಹಿಂದೆ ಮುಂದೆ ನೋಡ್ತಾರೆ. ಹಂಗೆ ನೋಡಿದಾಗ ನಿಮಗೆ ಎಂಪ್ಲಾಯೀಸ್ ಮೇಲೆ ಇನ್ವೆಸ್ಟ್ ಮಾಡೋದು ಕಮ್ಮಿ. ಹಂಗೆ ಎಂಪ್ಲಾಯೀಸ್ ಮೇಲೆ ಇನ್ವೆಸ್ಟ್ ಮಾಡೋದು ಕಮ್ಮಿ ಆದಾಗ
ಈ ಹೊಸ ಇಂಜಿನಿಯರ್ಸ್ ಯಾರಿದ್ದಾರೆ ಮಾಸ್ಟರ್ಸ್ ಮಾಡಿರೋದು ವಿತೌಟ್ ಎಕ್ಸ್ಪೀರಿಯೆನ್ಸ್ ಹೋಗಿರೋರಿಗೆ ಆಗಲಿ, 1-2 ವರ್ಷ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಆಗಲಿ ಕೆಲಸ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಇದೆಲ್ಲ ಇರುವಾಗ ಯೋಚನೆ ಮಾಡಿ ಮಾಸ್ಟರ್ಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನಾನು ಹೇಳೋದು. ಇನ್ನು ನಾನು ಸೆಕೆಂಡ್ ಪಾರ್ಟ್ ಜೊತೆ ಇನ್ನೊಂದು ಬರ್ತೀನಿ, ಇನ್ನೊಂದು ಸ್ವಲ್ಪ ಡೀಪ್ ಆಗಿದೆ ಇದ್ರ ಬಗ್ಗೆ. ಅಲ್ಲಿ ತನಕ ಕಾಯ್ತಾಯಿರಿ. ಸೆಕೆಂಡ್ ಪಾರ್ಟಲ್ಲಿ ಇನ್ನೊಂದು ಜಾಸ್ತಿ ಡೀಟೇಲ್ಸ್ ಹೇಳ್ತೀನಿ. ಅಲ್ಲಿ ತನಕ ನನ್ನ ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಓಕೆ, ಸಿಗೋಣ. ಒನ್ಸ್ ಅಗೇನ್ ಬಾಯ್.